Find the values of x for which y is equal to x times of x minus 2 the whole square. Is an increasing function. ಸೊ ಮೊದಲೇದಾಗಿ ಇದನ್ನು ನೋಡ್ತು ಅಂತ ಹೇಳಿದ್ರೆ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಗೊತ್ತಿದೆ ನನಗೆ. ಸೊ ಇದು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ರೂಲು, ಚೈನ್ ರೂಲು ಅದನ್ನೆಲ್ಲ ಉಪಯೋಗಿಸ್ಬೇಕಾಗುತ್ತೆ ಇಲ್ಲಿ. ಸೊ ಇದ್ರ ಬದಲಾಗಿ ಅಲ್ಲಿ ಕಟ್ ಇಟ್ ಶಾರ್ಟ್ ಅಂತ ಹೇಳಿದ್ರೆ ನಾವು ಚೈನ್ ರೂಲ್ ಉಪಯೋಗಿಸೋಣ, ಬಟ್ ಪ್ರಾಡಕ್ಟ್ ರೂಲ್ ಬೇಡ. ಯಾಕಂತ ಹೇಳಿದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಇದೆಯಲ್ಲ ಅದನ್ನು ಕಮ್ಮಿ ಮಾಡೋಣ. ಹೇಗಪ್ಪ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಇದು ಕಮ್ಮಿ ಹಾಕ್ಕೊಳುತ್ತೆ. ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿ ಈ ಭಾಗನ ಮಲ್ಟಿಪ್ಲೈ ಮಾಡಿ ತರಿಸ್ದೆ. ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಸ್ಕ್ವೇರ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಮುಂದುವರಿಬೋದು. ಆದರೆ ದಿಸ್ ಇಸ್ ನಾಟ್ ಫೀಸಿಬಲ್, ಪ್ರಾಕ್ಟಿಕಲ್ ಅಲ್ಲ ಇದು. ಸೊ ವಿಲ್ ಫೈಂಡ್ ವೈ ಪ್ರೈಮ್ ಫಸ್ಟ್ ಆ್ಯಂಡ್ ದೆನ್ ಮೂವ್ ಫಾರ್ವರ್ಡ್. ಸೊ ವಿಲ್ ಡಿಫ್ರೆನ್ಷಿಯೇಟ್ ವೈ with respect to x. So y prime will be equal to 2 times of x square minus 2x. ಆಯಿತಾ? ಆಸ್ ಪರ್ ಚೈನ್ ರೂಲ್ 2x minus 2 ಬರುತ್ತೆ ಇಲ್ಲಿ. ಸರಿ ತಾನೆ? ದಿಸ್ ಇಸ್ ಆಸ್ ಪರ್ ಚೈನ್ ರೂಲ್. ಸೊ ಈ ಭಾಗ ದಿಸ್ ಇಸ್ ಆಸ್ ಪರ್ ಡಿಫ್ರೆನ್ಸಿಯೇಷನ್ ಆಫ್ x ಸ್ಕ್ವೇರ್ ಮೈನಸ್ 2x. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಈ ಭಾಗ ಬರುತ್ತೆ. ಸರಿನಾ? ಮತ್ತೆ ಇಲ್ಲಿ ಮುಂದಿನ ಸ್ಟೆಪ್ ಏನಂದರೆ ಫ್ಯಾಕ್ಟರೈಸೇಷನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಕಾಮನ್ ಇದೆ ಅಲ್ವಾ, ಮತ್ತಿಲ್ಲಿ 2 ಕಾಮನ್ ಇದೆ. ಸೊ ಏನು ಮಾಡ್ಬೋದು ಇದನ್ನು ನಾವು ಇವಾಗ? ಸೊ ವಿ ಕ್ಯಾನ್ ಟಾಕ್ ಅಬೌಟ್ ಫ್ಯಾಕ್ಟರೈಸಿಂಗ್ y ಪ್ರೈಮ್. ಸೊ y prime is equal to 4 times of x minus 2 into x minus 1. ಸರಿನಾ? ಇದು ಕಾಮನ್ ಎಲ್ಲ ತೆಕ್ಕೊಂತಂದ್ರೆ ಇದು ಬರುತ್ತೆ. ಸರಿ ತಾನೆ? ಯಾಕಂದರೆ ಇಲ್ಲಿ 2 into 2 is 4. ಮತ್ತು ಈ ಟರ್ಮ್ ಎಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ x ಸ್ಕ್ವೇರ್ ಮೈನಸ್ 2x ಇದೆಯಲ್ಲ ಅದ್ರಲ್ಲಿ x ಕಾಮನ್ ತೆಕ್ಕೊಂಡಿದ್ದೀನಿ, ಹಾಗೆ x ಹೊರಡೆ ಬಂತು. ಸೊ ದಿಸ್ ಇಸ್ ದ ರಿಮೈನಿಂಗ್ ಎಕ್ಸ್ಪ್ರೆಷನ್. ಮತ್ತಿವಾಗ zeros ಆಫ್ y ಪ್ರೈಮ್. ಸೊ ಮೊದಲೇದಾಗಿ 0, 2 ಇದೆ, 1 ಇದೆ. ಸೊ 1 ಮತ್ತು 2. ನೆಕ್ಸ್ಟು ಇಂಟರ್ವಲ್ಸ್. ದ ಪಾಯಿಂಟ್ಸ್ 0, 1, 2 ಡಿವೈಡ್ ದ ಎಕ್ಸ್ ಆಕ್ಸಿಸ್ ಇಂಟು 4 ರೀಜನ್ಸ್ ಅಲ್ವಾ? ಸೊ ಇದು ಹಲವಾರು ಸತಿ ಮಾಡಿದ್ದೀವಿ, ನೋಡಿದ್ದೀವಿ. ಏನೇನು ರೀಜನ್ ಬರುತ್ತೆ? -∞ to 0, 0 to 1, 1 to 2 ಆ್ಯಂಡ್ 2 to ಇನ್ಫಿನಿಟಿ. ಅದನ್ನು ಅಬ್ಸರ್ವ್ ಮಾಡೋಣ ಇವಾಗ ಈ ರೀಜನಲ್ಲಿ ಏನಾಗ್ತಾಯಿದೆ ಅಂತ ಹೇಳಿ. ಸೊ ಇಲ್ಲಿ ಸ್ವಲ್ಪ ಝೂಮ್ ಮಾಡಬೇಕಾಗುತ್ತೆ. ಇಲ್ಲಿದೆ 2, ಅಲ್ಲಿದೆ, ಇದು 1, ಇದು 2. ಈ ಭಾಗ ಸ್ವಲ್ಪ ಹತ್ತಿರ ಹೋದರೆ ಚೆನ್ನಾಗಿ ಕಾಣುತ್ತೆ. ಇನ್ನು ಹತ್ತಿರ ಹೋಗ್ತೀನಿ ನೋಡಿ. ಹಾಂ ನೋಡಿ ಗ್ರಾಫು. ಸೊ 0 ಆ ಕಡೆ ಇದೆ, ಸ್ವಲ್ಪ ಈ ಕಡೆ ಹಿಂದೆ ಮುಂದೆ ಮಾಡ್ತೀನಿ. ಹಾಂ ನೋಡಿ ಇಲ್ಲಿ 0 ಅಂತ ಹೇಳ್ತು ಅಂದರೆ 0 ಹತ್ತಿರ ಫಂಕ್ಷನು ಡಿಕ್ರೀಸ್ ಹಾಕೊತ ಇದೆ. 0 ಹತ್ತಿರ ತಿರ್ಗಾ ಇನ್ಕ್ರೀಸ್ ಆಗಿ ಶುರು ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಬಂದು 1 ಬಂದಿದೆ. ಸೊ 1 ಹತ್ತಿರ ಇನ್ಕ್ರೀಸ್ ಆಗೋವಂಥ ತಿರ್ಗಾ ಡಿಕ್ರೀಸ್ ಆಗಿ ಶುರು ಆಗುತ್ತೆ. ಇನ್ನೊಂದು ಪಾಯಿಂಟ್ 2 ಇಂದ ಇನ್ಕ್ರೀಸ್ ಆಗ್ತಾಯಿದೆ. ಸರಿನಾ? ಸೊ ಇದೇ ನಮ್ಮ ಜನರಲ್ ಬಿಹೇವಿಯರ್ ಆಫ್ ದ ಗ್ರಾಫ್ ಅಲ್ವಾ? ಸೊ ಇವಾಗ ಲೆಟ್ಸ್ ಲುಕ್ ಇನ್ ಟು ದ ಬಿಹೇವಿಯರ್ ಆಫ್ y prime. So y prime is equal to 4 times of x into x minus 1 into x minus 2. ಈ ಎಕ್ಸ್ಪ್ರೆಷನ್ ಇದೆ. ಸೊ we can get case wherein x is lesser than 0 ಮೊದಲನೇದಾಗಿ. ಸೊ y prime is equal to 4 times of, ಇದು ನೆಗೆಟಿವ್ ಟರ್ಮ್ ಬರುತ್ತೆ, ಇದು ಕೂಡ ನೆಗೆಟಿವ್ ಟರ್ಮ್ ಬರುತ್ತೆ, ನೆಗೆಟಿವ್ ಟರ್ಮ್.
ಸೊ ಕೊನೆಯದಾಗಿ ಇಲ್ಲಿ ನೆಗೆಟಿವ್ ಉತ್ತರ ಬರುತ್ತೆ ಅಲ್ವಾ. ನೆಕ್ಸ್ಟು ಕೇಸ್ ಫಾರ್ ಎಕ್ಸ್ ಬಿಟ್ವೀನ್ 1 to 0. ಇಲ್ಲಿ ಇನ್ಕ್ರೀಸಿಂಗ್ ಬರಬೇಕು, ಪಾಸಿಟಿವ್ ಬರಬೇಕು. ಸೊ 4 ಟೈಮ್ಸ್ ಆಫ್ ಇದು ಪಾಸಿಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ. ಸೊ ಓವರಾಲ್ ನಮ್ಮ ಉತ್ತರ ಪಾಸಿಟಿವ್ ಬರುತ್ತೆ ಅಲ್ವಾ. ಗ್ರಾಫಲ್ಲಿ ಕೂಡ ಅದೇ ನೋಡಿದ್ರಿ, 0 to 1, ಇದು 0 to 1, ಇಲ್ಲಿ 0, ಇದು 1, ಇಲ್ಲಿ ನೋಡ್ಬೋದು ಗ್ರಾಫು ಇನ್ಕ್ರೀಸ್ ಆಗ್ತದೆ ಅಲ್ವಾ. ಕೇಸ್ ಎಕ್ಸ್ ಇಸ್ ಬಿಟ್ವೀನ್ 1 till 2. y prime is equal to 4 times of positive, positive and negative. So overall the answer is negative. Case x is between 2 to infinity. So ಇಲ್ಲೆಲ್ಲ ಪಾಸಿಟಿವ್ ಬರುತ್ತೆ. ಸೊ y prime is equal to ಪಾಸಿಟಿವ್, ಓವರಾಲ್ ಉತ್ತರ ಪಾಸಿಟಿವ್. ಕೊನೆಯದಾಗಿ ಇವಾಗ ಕನ್ಕ್ಲೂಷನ್. ಇಲ್ಲಿಂದ ನೋಡಿ ಏನು ಹೇಳ್ಬೋದು ನಾವು, ಫಂಕ್ಷನ್ ಎಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇದೆ, ಎಲ್ಲೆಲ್ಲಿ y ಪ್ರೈಮ್ ಪಾಸಿಟಿವ್ ಇದೆಯೋ ಅಲ್ಲೆಲ್ಲ ಇನ್ಕ್ರೀಸಿಂಗ್ ಆಗ್ತದೆ. ಆಸ್ ಪರ್ above cases we have y to be strictly increasing. ಯಾಕಂದ್ರೆ ಪ್ರಶ್ನೆ ಇನ್ಕ್ರೀಸಿಂಗ್ ಮಾತ್ರ ಕೇಳ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಪಾಸಿಟಿವ್ ಇದೆ, 0 to 1 ಮತ್ತು ಯೂನಿಯನ್ 2 till infinity ಅಲ್ವಾ. ಗ್ರಾಫಲ್ಲಿ ಕೂಡ ಅದೇ ನೋಡ್ತಾ ಇದ್ದೀವಿ ನಾವು ಇದನ್ನು ಕೂಡ. ಸೊ 1 to 2 ನೋಡ್ಬೋದು ಡಿಕ್ರೀಸಿಂಗ್ ಇದೆ, ಆಮೇಲೆ 2 ಇಲ್ಲಿಂದ ಹೋಗ್ಕೊಂಡು ಓವರಾಲ್ ಗ್ರಾಫ್ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಇನ್ಕ್ರೀಸ್ ಆಗಿ ಹಾಕ್ಕೊಂಡು ಆ ಕಡೆ ಹೋಗುತ್ತೆ. ಇಲ್ಲಿ 2ವರೆಗೂ ಅಲ್ಲ 0ವರೆಗೂ ಡಿಕ್ರೀಸಿಂಗ್ ಇದೆ ಅಲ್ವಾ. ಸೊ ಈ ಥರ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೋದು, ಸರಿನಾ. ಈ ಕೋಡ್ ಸ್ವಲ್ಪ ಚೇಂಜ್ ಮಾಡೋದು ಕಲ್ತ್ಕೊಳ್ಳಿ, ಒಂದೆರಡು ನಂಬರ್ಗಳು ಅರ್ಥ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ಗಿನ್ನೂ ಬೇರೆ ಬೇರೆ ಗ್ರಾಫ್ ನೋಡೋದಕ್ಕೆ ಸಿಗುತ್ತೆ, ಇನ್ನೂ ಹೆಚ್ಚು ಗ್ರಾಫ್ ನೋಡ್ಬೋದು ನೀವು. ಸೊ ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು, ಸರಿನಾ. ಸೊ ಪ್ರೋಸೆಸ್ ಕಲ್ತ್ಕೊಳ್ಳಿ, ಸ್ಟೆಪ್ಸ್ ಹೆಂಗೆ ಕಮ್ಮಿ ಮಾಡೋದು ಕಲ್ತ್ಕೊಳ್ಳಿ. ಸೊ ಸಿಸ್ಟಮ್ಯಾಟಿಕ್ಕಾಗಿ ಯೋಚನೆ ಮಾಡೋದು ಕಲ್ತ್ಕೊಳ್ಳಿ. ಅದೇನು ಬರೀತೀರೋ ಎಕ್ಸಾಮಲ್ಲಿ ಎಷ್ಟು ಬರೀತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಸರಿನಾ. ಇದೇನು ಸ್ಟೆಪ್ಸು ಈ ಥರ ಫಸ್ಟು ಸೆಕೆಂಡ್ ಸ್ಟೆಪ್ಪು ಥರ್ಡ್ ಸ್ಟೆಪ್ ಅಂತೆಲ್ಲ ಅದು ನಿಮ್ಗೆ ಅರ್ಥ ಮಾಡ್ಕೊಳೋಕ್ಕೋಸ್ಕರ ಅಷ್ಟೇ, ಎಕ್ಸಾಮಲ್ಲಿ ಏನು ಬರೀಬೇಕಾಗಿಲ್ಲ.